ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಿದೆ. ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಬಿಟ್ಟಿದ್ದಾರೆ. ಇದೇ ವಾರ ಸಚಿವರ ಪ್ರಮಾಣ ವಚನ ಆಗಿ ಹೋಗುತ್ತೆ, ಎಲ್ಲವನ್ನ ಕೂಡ ಫುಲ್ಫಿಲ್ ಮಾಡಬೇಕು ಅಂತಾನೆ ದೆಹಲಿಯಲ್ಲಿ ಇದ್ದೀನಿ ಅಂತ. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಡಿಕೆ ಕ್ಯಾಬಿನೆಟ್ ವಿಸ್ತರಣೆ. ದೆಹಲಿಯಲ್ಲಿ ಜೋರಾಗಿದೆ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್. ಇವತ್ತು ರಾಹುಲ್ ಗಾಂಧಿ ಖರ್ಗೆ ಸಮ್ಮುಖದಲ್ಲೇ ಪಟ್ಟಿ ಫೈನಲ್ ಆಗಲಿದೆ. ಫೈನಲ್ ಟಚ್ ಅಂತಾರಲ್ಲ ಆ ರೀತಿ. ನಿನ್ನೆ ತಡರಾತ್ರಿ ತನಕ ಕೂಡ ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ. ಸಂಭವನೀಯ ಸಚಿವರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಲಿದೆ. ಸುರ್ಜೇವಾಲಾ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ 4ರಿಂದ 5 ಸಚಿವರ ಆಯ್ಕೆ ಬಗ್ಗೆ ಒಂದಷ್ಟು ಗೊಂದಲಗಳು ಮುಂದುವರಿತಾ ಇದೆ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಮತ್ತು ಖರ್ಗೆ ಜೊತೆ ಮತ್ತೆ ಸಭೆ ಆಗಲಿದೆ. ಸಂಜೆ 4ರಿಂದ 5 ಗಂಟೆಗೆ ನಡೆಯಲಿದೆ ಈ ಮಹತ್ವದ ಮೀಟಿಂಗ್. ರಾಹುಲ್ ಗಾಂಧಿ ಸಭೆಯಲ್ಲಿ ಸಚಿವರ ಅಂತಿಮ ಪಟ್ಟಿ ಬಗ್ಗೆ ನಿರ್ಧಾರ ಆಗಲಿದೆ. ಜಿಲ್ಲೆ, ಜಾತಿ ಹಾಗೂ ಪ್ರಾದೇಶಿಕವಾರು ಪ್ರಾತಿನಿಧ್ಯತೆ ಬಗ್ಗೆ ಚರ್ಚೆ ಆಗಲಿದೆ. ಮುಂಬರುವ ಚುನಾವಣೆ ದೃಷ್ಟಿಯಿಂದ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. ರಾಜ್ಯ ನಾಯಕರು ವಾಪಸ್ಸಾದ ಬಳಿಕ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ಇರುತ್ತೆ. ಇವತ್ತು ಫೈನಲ್ ಟಚ್ ಅಂತೆ ಪಟ್ಟಿಗೆ. ಆಲ್ರೆಡಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಫೈನಲ್ ಆಗಿದೆ. ಆದರೆ 4ರಿಂದ 5 ಜನರ ಬಗ್ಗೆ ಒಂದಷ್ಟು ಗೊಂದಲಗಳಿರೋದ್ರಿಂದ ಅಗೇನ್ ಇವತ್ತು ಅಂತಿಮವಾಗಿ ಒಂದು ಸಭೆ ಮಾಡಿ ತೀರ್ಮಾನಕ್ಕೆ ಬರ್ತಾರೆ ನಾಯಕರು. ಹಾಗಾಗಿ 4ರಿಂದ 5 ಗಂಟೆ ಒಳಗಡೆ ಈ ಸಭೆ ಆಗುತ್ತೆ. ಸಭೆ ಆದ ಬಳಿಕ ಮೋಸ್ಟ್ಲಿ ರಾಜ್ಯಕ್ಕೆ ವಾಪಸ್ ಆಗಬಹುದು ಮುಖ್ಯಮಂತ್ರಿಗಳು. ತದನಂತರದಲ್ಲಿ ನಾಳೆ ಅಥವಾ ನಾಡಿದ್ದು ರಾಜ್ಯಪಾಲರು ಸಮಯ ಕೊಟ್ಟರೆ ನೂತನ ಸಚಿವರ ಪ್ರಮಾಣ ವಚನ ಆಗುವ ಸಾಧ್ಯತೆ ಕೂಡ ಇದೆ.